ದೇಶ ಮತ್ತೊಂದು ಮಹಾ ಚುನಾವಣೆಗೆ ಸಜ್ಜಾಗ್ತಾ ಇದೆ. ಅಭ್ಯರ್ಥಿಗಳು ಮತದಾರರು ನಿರ್ಣಾಯಕ ಮತದಾನದ ದಿನಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಹಾಗಾದ್ರೆ ದೇಶದ ಮೂಲೆ ಮೂಲೆಗಳಲ್ಲಿ ಎಲೆಕ್ಷನ್ ಜೋಶ್ ಹೇಗಿದೆ, ಜನರು ಏನ್ ಹೇಳ್ತಾರೆ? ದೇಶದ ಪ್ರತಿಷ್ಠಿತ ರಣಕಣಗಳ ನಾಡಿ ಮಿಡಿತವನ್ನು ತಿಳಿಸುವ ರಣರೋಚಕ ಕಾರ್ಯಕ್ರಮ TV9 ಭಾರತ್ ಯಾತ್ರೆಗೆ ಸ್ವಾಗತ. ನಾನು ರಾಮ್. ಇವತ್ತು ನಾವು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಾವೆ. ಹೇಳಿ ಕೇಳಿ ಮೈಸೂರು ಮಾಜಿ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ. ಹೀಗಾಗಿಯೇ ಮೈತ್ರಿ ಹೊಂದಾಣಿಕೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಪಟ್ಟು ಹಿಡಿದು ಸಿದ್ದು ವಾಪಸ್ಸು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದ ಸೋಲಿನ ಕೈಯನ್ನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಗೆದ್ದು ತೀರಿಸಬೇಕು ಅನ್ನೋದು ಅವರ ಲೆಕ್ಕಾಚಾರ. ಮತ್ತೊಂದೆಡೆ ತನ್ನ ಫೈರ್ ಬ್ರ್ಯಾಂಡ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಅಲೆಯಲ್ಲಿ ತೇಲಿ ದಡ ಸೇರಬೇಕು ಅನ್ನೋದು ಪ್ರತಾಪ ಸಿಂಹ ಅವರ ಒಂದು ಲೆಕ್ಕಾಚಾರ. ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರುವಂತಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಪರಿಚಯವನ್ನ ಮೊದಲಿಗೆ ಮಾಡಿಕೊಳ್ಳೋಣ. ಒಂದ್ ಕಡೆ ಸಾಂಸ್ಕೃತಿಕ ನಗರ, ಸ್ವಚ್ಛ ನಗರ, ಪಾರಂಪರಿಕ ನಗರ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಮೈಸೂರು, ಮತ್ತೊಂದು ಕಡೆ ಮಂಜಿನ ನಗರಿ, ಕಾಫಿ ನಾಡು ಕೊಡಗು. ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರ ರಾಜ್ಯದ ಗಮನ ಸೆಳೆದಿದೆ. ಇದಕ್ಕೆ ಕಾರಣ ಮಾಜಿ ಸಿಎಂ ಸಿದ್ದರಾಮಯ್ಯ. ಮೈಸೂರು ಹೇಳಿ ಕೇಳಿ ಸಿದ್ದರಾಮಯ್ಯ ತವರು ಜಿಲ್ಲೆ. ಚಾಮುಂಡೇಶ್ವರಿ ಸೋಲಿನ ಬಳಿಕ ಜಿಲ್ಲೆಯಲ್ಲಿ ತಮ್ಮ ಹಿಡಿತವನ್ನ ಮತ್ತೆ ಪಡೆಯಲು ಪಣ ತೊಟ್ಟಿದ್ದಾರೆ. ಹಾಗಾಗಿ ತನ್ನ ಆಪ್ತ ಹಾಗೂ ತನ್ನದೇ ಸಮುದಾಯದ ಮಾಜಿ ಸಂಸದ CH ವಿಜಯಶಂಕರ್ಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಹಾಲಿ ಸಂಸದ ಬಿಜೆಪಿಯ ಪ್ರತಾಪ್ ಸಿಂಹ ಮತ್ತೆ ಪುನರಾಯ್ಕೆ ಬಯಸಿ ಅಖಾಡಕ್ಕಿಳಿದಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷದ್ದೇ ಕಾರುಬಾರು. 1952ರಿಂದ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಮೈಸೂರನ್ನ 1998ರಲ್ಲಿ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ಇಲ್ಲಿಂದ ಕಾಂಗ್ರೆಸ್ ಬಿಜೆಪಿ ನಡುವೆ ಹಾವು ಏಣಿ ಆಟ ನಡೆದಿದೆ. ಆದರೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಮೊದಲ ಪ್ರಯತ್ನದಲ್ಲೇ ಜಯಭೇರಿ ಬಾರಿಸಿ ಅಚ್ಚರಿ ಹುಟ್ಟಿಸಿದ್ರು. ಈ ಬಾರಿ ಕೂಡ ದೇಶದೆಲ್ಲೆಡೆ ಇರೋ ಮೋದಿ ಅಲೆಯ ಪ್ರಭಾವದಿಂದ ಹಾಗೂ ತನ್ನ ಕೆಲಸದಿಂದ ಮತ್ತೆ ಗೆದ್ದೇ ಗೆಲ್ತೇನೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. 2014ರಿಂದ 2019ವರೆಗೂ ನಾನು ಮಾಡಿರುವಂಥ ಕೆಲಸಗಳು ಬೆಂಗಳೂರು ಮೈಸೂರು 10 ಲೈನ್ ಹೈವೇ ಇರ್ಬೋದು, ಮೈಸೂರು ಟು ಮಡಿಕೇರಿ 4 ಲೈನ್ ಹೈವೇ ಇರ್ಬೋದು, ಮೈಸೂರು ರಿಂಗ್ ರೋಡ್ ಇರ್ಬೋದು, ಏರ್ಪೋರ್ಟ್ನ ರಿವೈವ್ ಮಾಡ್ತಿರೋವಂಥದ್ದು ಇರ್ಬೋದು, ಹೊಸ ಫ್ಲೈಟ್ ತಂದಿರೋದಿರ್ಬೋದು, ರೈಲ್ವೆ ಡಬ್ಲಿಂಗನ್ನು ಕಂಪ್ಲೀಟ್ ಮಾಡಿ 6 ಹೊಸ ಟ್ರೈನ್ಗಳನ್ನ ತಂದಿರುವಂಥದ್ದು ಇರ್ಬೋದು, ಪಾಸ್ಪೋರ್ಟ್ ಸೇವಾ ಕೇಂದ್ರ ಇರ್ಬೋದು, DC ಆಫೀಸಿಗೆ ಕಟ್ಸೋದಕ್ಕೆ ಜಾಗ ಕೊಡಿಸಿರೋದಿರ್ಬೋದು, ಸೆಂಟ್ರಲ್ ರೋಡ್ ಫಂಡಲ್ಲಿ 250 ಕೋಟಿ ತಂದಿರೋದಿರ್ಬೋದು, ಕೊಡಗಿನಲ್ಲಿ 3 ನ್ಯಾಷನಲ್ ಹೈವೇನ ಮಾಡಿಸಿರುವಂಥದ್ದು ಇರ್ಬೋದು. ಇದನ್ನೆಲ್ಲ ಒಂದು ತಕಡೆಗಿಡಿ. 24 ವರ್ಷದಲ್ಲಿ MP ಗಳು ಮಾಡಿರೋ ಜಾಸ್ತಿ ತೂಗುತ್ತೋ, 5 ವರ್ಷಗಳಲ್ಲಿ ಮೋದಿ ಆಡಳಿತದಲ್ಲಿ ನಾನು ಮೈಸೂರಿಗೆ ತಂದಿರುವ ಯೋಜನೆಗಳು ಜಾಸ್ತಿ ತೂಗುತ್ತೆ. ಅವಾಗ ನೋಡಿ, ಆಗ ಯಾಕೆ ಮೈಸೂರಿಗೆ ಮತ್ತೆ ನಾನು ಬೇಕು ಮತ್ತು ಮೋದಿ ಆಡಳಿತ ಕೇಂದ್ರದಲ್ಲೂ ಮುಂದುವರಿಬೇಕು ಅನ್ನೋದು ಜನಕ್ಕೆ ಮನವರಿಕೆ. 1998ರಲ್ಲಿ ಕಾಂಗ್ರೆಸ್ ಭದ್ರಕೋಟೆಯನ್ನ CH ವಿಜಯಶಂಕರ್ ಭೇದಿಸಿದ್ರು. ಅಂದು ಬಿಜೆಪಿ ಪಕ್ಷದಿಂದ ಚುನಾವಣೆಗೆ ನಿಂತು ಸಂಸದರಾಗಿದ್ರು. ವಿಜಯಶಂಕರ್ ಬಿಜೆಪಿ ಮುಖಂಡರಿಂದ ಮುನಿಸಿಕೊಂಡು ಪಕ್ಷ ತೊರೆದು ಕಾಂಗ್ರೆಸ್ ಸೇರಿದ್ರು. ಆದರೆ ಈ ಬಾರಿ 2019ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿ ಎದುರೇ ರಣಕಹಳೆ ಊದಿದ್ದಾರೆ. ಎರಡೂ ಪಾರ್ಟಿ ಒಂದಾಗಿರುವಂಥದ್ದೇ ರಾಜಕೀಯ ಲಾಭಕ್ಕಾಗಿ, ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ. ನಮ್ಮ ಗುರಿ ಇರುವಂಥದ್ದು ಕನಿಷ್ಠ 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು. ಒಂದು ಸೆಕ್ಯುಲರ್ ಫೋರ್ಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು. ಆ ಹಿನ್ನೆಲೆಯಲ್ಲಿ ನಾವು ಒಂದಾಗಿ ಈ ಚುನಾವಣೆಯನ್ನು ಎದುರಿಸಬೇಕು ಅಂಥೇಳಿ ನಾವು ಒಂದಾಗಿದ್ದೇವೆ. 2019ರ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಹಾಗೂ ಮೈತ್ರಿ ಅಭ್ಯರ್ಥಿ CH ವಿಜಯಶಂಕರ್ ನಡುವೆ ನೇರ ಹಣಾಹಣಿ ಇದೆ. ಇಬ್ಬರು ಅಭ್ಯರ್ಥಿಗಳು ಹೂಡಿರುವ ತಂತ್ರ ಪ್ರತಿತಂತ್ರಗಳ ಬಗ್ಗೆ ಹೇಳ್ತೀವಿ. ಆದರೆ ಅದಕ್ಕೂ ಮುನ್ನ ಮೈಸೂರಿನ ಜನತೆ 2019ರ ಲೋಕಸಭೆ ಚುನಾವಣೆ ಬಗ್ಗೆ, ಅಭ್ಯರ್ಥಿಗಳ ಬಗ್ಗೆ ಮಾತಾಡಿದ್ದಾರೆ. TV9 ಭಾರತ ಯಾತ್ರೆಯಲ್ಲಿ ಟಾಂಗಾ ಸವಾರಿಯನ್ನ ಮೈಸೂರಿನ ಅರಮನೆಯಿಂದ ನಾವು ಆರಂಭಿಸಿದ್ದೇವೆ. ನಮ್ಮ ಜೊತೆಗೆ ಸಾಕಷ್ಟು ಏನು ಇಲ್ಲಿ ಪ್ರಯಾಣಿಕರಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರು ಸಹ ಆಗಿದ್ದಾರೆ. ಸರ್, ಈಗ ಮತ್ತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆ ಬಂದಿದೆ. ಹೇಗೆ ನಡೀತಾ ಇದೆ ಚುನಾವಣಾ ಇದು? ಸರ್, ಚುನಾವಣೆಯಲ್ಲಿ ಏನಪ್ಪಾ ಅಂದರೆ ಈಗ ಕಾಂಗ್ರೆಸ್ ಮತ್ತು BJP ಅವರಿಗೆ ಫೈಟ್ ಇದೆ. ಇಲ್ಲಿ ನಾವು ಎಲ್ಲ ಸ್ವಲ್ಪ ಕಾಂಗ್ರೆಸ್ಗೆ ಒಲವಿದೆ ಇಲ್ಲಿ. ಯಾಕೆಂದರೆ BJPಯಲ್ಲಿ ಮೋದಿನೋಡು ಓಟ್ ಹಾಕ್ಬೋದು. ಆದರೆ ಸ್ಥಳೀಯವಾಗಿ ಇಲ್ಲಿರುವಂಥ ಅಭ್ಯರ್ಥಿ ಇಲ್ಲಿ ಮೈಸೂರು ಜನಕ್ಕೆ ಏನೂ ಮಾಡಿಲ್ಲ ಆಯ್ತಾ. ಏನಪ್ಪ ಅಂದರೆ ಜನಗಳ ಹೋದರೆ ಜನಗಳ ಹತ್ರ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ, ಸ್ಪಂದಿಸ್ತಾ ಇರಲಿಲ್ಲ.
ಮತ್ತು ಯಾವುದೇ ಒಂದು ಕಡೆ ಎಲ್ಲಿ ಬಿ ಜೆ ಪಿಯವರು ಅಲ್ಲಿ ಮಾತ್ರ ಹೋಗ್ತಾ ಇದ್ದ, ಅದಲ್ಲದೆ ಅವ್ರ ಕಾರ್ಯಕರ್ತರು ಅವ್ರಿಗೆ ಬೈತಾ ಇದ್ದಾರೆ ನಮ್ದು ಯಾರು ಸ್ಪಂದಿಸಿಲ್ಲ ಅಂತ. ಈತ ಹೇಳ್ತಾ ಇದ್ರೆ ನಾನು ಅದು ತಂದೆ ಇದು ತಂದೆ ಅಂತ. ಏನೇ ತಂದಿದ್ರು ಇನ್ನೇನು 1 ವರ್ಷ ಚುನಾವಣೆ ಇದ್ದಾಗ ಮಾತ್ರ ನಾನು ಆ ಟ್ರೈನ್ ಬಿಟ್ಟು ಅದು ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಈ ಬಂದು 4 ವರ್ಷದಲ್ಲಿ ಏನು ಬಿಟ್ಟಿರಲಿಲ್ಲ. ಈಗ ಟ್ರೈನ್ ವ್ಯವಸ್ಥೆ ಆ ವ್ಯವಸ್ಥೆ ಅಂತ ಮಾತ್ರ ಜನ ಕತೆ ಕಟ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಹೋಗಿ ಅವ್ರನ್ನ ನೋಡಬೇಕು ಅಂದಾಗ ನೋದಾಗಲ್ಲ, ಸಿಗಲ್ಲ. ಅವ್ರು P1ಗೆ ಹೋಗಿ ನಾವು ಬರೆಸ್ಬೇಕು ಹೆಸರನ್ನ, ಅವ್ರು ಹೇಳ್ದಾಗ ನಾವು ಹೋಗ್ಬೇಕು. ಅದು ಏನು ಏನಾರ ಸ್ವಲ್ಪ ಉಲ್ಟಾ ಮಾತಾಡಿದ್ರೆ ಆಚೆ ಕಳಿಸೋದು, ಈ ರೀತಿಯನ್ನ ಕೆಲಸ ಮಾಡ್ತಾ ಇದ್ರೆ. ಕಾಂಗ್ರೆಸ್ ಜೆಡಿಎಸ್ ಸಹ ಇದೇ ರೀತಿಯಾದಂತಹ ಗಲಾಟೆಗಳಿದಾವೆ. ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡಾಗಲ್ಲ, ಕುದುರು ಸಚಿವರು ಸಹ ಹೇಳ್ತಾರೆ. ಸೊ ಇದರಿಂದ ಅಭಿವೃದ್ಧಿನ ಹೇಗೆ ನಿರೀಕ್ಷೆ ಮಾಡ್ತೀರಾ? ವಿಜಯಶಂಕರ್ ಒಳ್ಳೆ ಅಭ್ಯರ್ಥಿ, ಜನಗಳಿಗೆ ಸ್ಪಂದಿಸುವಂತ ವ್ಯಕ್ತಿ. ಅವರು ಯಾರೇ ಹೋದ್ರು ಚೆನ್ನಾಗಿ ಮಾತಾಡಿಸ್ತಾರೆ. ಆದ್ರಿಂದ ಇದರಿಂದ ನಾವು ಹೇಳ್ತಾ ಇದೀವಿ, ಇವರು ಮೈತ್ರಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದೀನಿ. ಈಗ ಲೋಕಸಭಾ ಚುನಾವಣೆ ಮತ್ತೆ ಬಂದಿದೆ. ಪ್ರತಾಪ್ ಸಿಂಹ ಅವರು ಮತ್ತೆ ಅಭ್ಯರ್ಥಿ ಆಗಿದ್ದಾರೆ. ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿನೂ ಸಹ ಅಭ್ಯರ್ಥಿ ಆಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಸಹ ಇದು ಪ್ರತಿಷ್ಠೆ ಕಣ ಆಗಿದೆ. ಹೇಗಿದೆ ಸರ್ ಚುನಾವಣಾ ಟ್ರೆಂಡ್? ಸರ್, ಇದು ಚುನಾವಣೆ ಅನ್ನೋದಕ್ಕಿಂತ ವ್ಯಕ್ತಿ ಪ್ರತಿಷ್ಠೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂತ ಅಂದರೆ, ಈಗ ಮೋದಿಯವರು ಮಾಡಿರೋಂಥ ಕೆಲಸಗಳನ್ನ ಗಣನೆಗೆ ತಗೊಂಡ್ರೆ ಇವತ್ತು ಕೇಂದ್ರದಲ್ಲಿ ಎಷ್ಟು ಸುರಕ್ಷಿತವಾಗಿದೆ, ಯೋಧರು ಕೊಟ್ಟಿರೋಂಥ ರಕ್ಷಣೆ ಇರ್ಬೋದು, ದೇಶಕ್ಕೆ ಕೊಟ್ಟಿರೋಂಥ ರಕ್ಷಣೆಗಳಿರ್ಬೋದು, ಪ್ರತಿಯೊಂದರಲ್ಲೂ ನಾವು ಮೋದಿಯವ್ರನ್ನ ನಾವು ಗೆಲ್ಸೋದಕ್ಕೆ ಇಷ್ಟಪಡ್ತೀವಿ. ಆದರೆ ಇಲ್ಲಿ ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ದಾರೆ. ಅದೇನಪ್ಪ ಅಂದರೆ, ಕೆಲವರಿಗೆ ಕಾಣ್ತಾ ಇದೆ, ಕೆಲವ್ರಿಗೆ ಬರ್ತಾ ಇಲ್ಲ. ಇದು ರಾಜಕೀಯವಾಗಿ ವೈಯಕ್ತಿಕವಾಗಿ ಮಾತಾಡೋರು ಇರ್ತಾರೆ. ಬಟ್ ಅದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನೋಡಿದಾಗ ಮಾತ್ರ ಯಾರು ಏನು ಕೆಲಸ ಮಾಡಿದ್ದಾರೆ, ಯಾರು ಏನು ಕೆಲಸ ಮಾಡ್ತಿಲ್ಲ ಅನ್ನೋದು ಮನದಟ್ಟಾಗುತ್ತದೆ. ಪ್ರತಾಪ್ ಸಿಂಹ ಅವ್ರಿಗೆ ಮೈಸೂರು ಕೊಡಗು ಜನ ಏನನ್ನ ನೋಡಿ ಮತ ನೀಡಬೇಕು ಅಂತ ಹೇಳ್ತೀರಾ? ಸರ್, ಇದರಲ್ಲಿ ಇದರಲ್ಲಿ ನಾವು ಹೇಳೋದೊಂದೇ, ಪ್ರತಾಪ್ ಸಿಂಹ ಅವರು ಏನಕ್ಕೋಸ್ಕರ ನಾವು ಇಷ್ಟಪಟ್ಟಿದ್ದೀವಿ ಅಂದರೆ, ಒಬ್ಬ ಯಂಗ್ಸ್ಟಾರು ಒಂದು. ಬಟ್ ಏನಪ್ಪ ಅಂದರೆ, ಅವ್ರು ಕೆಲಸಗಳು ಮಾಡಿದ್ದಾರೆ, ಅದನ್ನು ಯಾರೂ ಅಂಡರ್ಸ್ಟ್ಯಾಂಡ್ ಮಾಡಿಲ್ಲ. ಆದರೆ ಇದರಲ್ಲಿ ನಮಗೆ ಮೇಯ್ನ್ ಇರೋದು ಮೋದಿಯವರು ಮುಖ್ಯ. ನಮಗೆ ದೇಶ ರಕ್ಷಣೆ ಮುಖ್ಯ, ಮೋದಿಯವರು ಬೇಕು. ಈ ಮುಖಾಂತರವಾಗಿ ನಾನು ಮೋದಿಯವ್ರಿಗೆ ಬೆಂಬಲ ಸೂಚಿಸೋಕೆ ಇಷ್ಟಪಡ್ತೀನಿ. ಮತ್ತಷ್ಟು ಜನ ಹಿರಿಯ ಪ್ರಯಾಣಿಕರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಲೋಕಸಭಾ ಚುನಾವಣೆ ಹತ್ರ ಬಂದಿದೆ. ಹೇಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ? ಈಗ ವಾತಾವರಣ ಹೇಗೆ ಬಿಸಿಯಾಗಿದೆ, ರಾಜಕೀಯದಲ್ಲೂ ಕೂಡ ಬಿಸಿ ಆಗ್ತಾ ಇದೆ. ಎಲ್ಲರೂ ರಾಜಕೀಯ ಜನಗಳಿಗಿಂತ ಹೆಚ್ಚಾಗಿ ರಾಜಕೀಯ ಪಟುಗಳಿಗೆ ತಲೆ ಬಿಸಿಯಾಗಿದೆ. ಯಾರಿಗೂ ಕೂಡ ಗೆದ್ದೇ ಗೆಲ್ತೀವಿ ಅನ್ನೋಂಥ ಆತ್ಮವಿಶ್ವಾಸ ಯಾರಿಗೂ ಇಲ್ಲ. ಯಾಕೆಂತ ಹೇಳಿದ್ರೆ, ಯಾರೂ ಕೂಡ ಜನತೆಗೆ ಕೆಲಸ ಮಾಡಿಲ್ಲ. ಸುಮ್ಮನೆ ಅವರ ಕುಟುಂಬಕ್ಕೆ ಅವರು ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಜನತೆಯಿಂದ ಗೆದ್ದು ಜನತೆಯನ್ನು ಮರೆತು ಕುಟುಂಬಕ್ಕೆ ಅವರು ಫೇವರ್ ಆಗಿದ್ದಾರೆ. ಇದರಿಂದ ಏನಾಗಿದೆ, ಜನ ರೋಸ್ ಹೋಗಿದ್ದಾರೆ. ರಾಜಕೀಯ ಅಂತಂದರೆ ಅವ್ರಿಗೆ ಮುಂಚೆ ಕೊಡ್ತಾ ಇದ್ದ ಬೆಲೆ ಈಗಿಲ್ಲ. ಹಾಗೆ ಆ ರೀತಿ ಕೆಲಸ ಮಾಡಿದ್ದಾರೆ. ಯಾರೂ ಕೂಡ ಕೆಲಸ ಮಾಡಿಲ್ಲ, 3 ಪಕ್ಷದವರು ಕೂಡ. ಪ್ರತಾಪ್ ಸಿಂಹ ಅವರು ಕಳೆದ 5 ವರ್ಷದಿಂದ MP ಆಗಿದ್ದಾರೆ. ಏನೇನು ಕೆಲಸ ಮಾಡಿದ್ದಾರೆ? ನಿಮ್ಮ ನಿರೀಕ್ಷೆಗೆ ತಕ್ಕಂತ ಕೆಲಸ ಮಾಡಿದಾರೆ ಅಥವಾ ಹೆಂಗೆ? ಮಾಡಿದ್ದಾರೆ. ಮಾಡೋದ್ರಲ್ಲಿ ಅಷ್ಟು ಪೂರ್ತಿ ಏಕದಮ್ ಒಂದೇ ದಿನಕ್ಕೆ ಮಾಡೋದಕ್ಕಾಗಲ್ಲ. ಅಲ್ಪ ಸ್ವಲ್ಪ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಮೊದಲು ಅನುಭವ ಇರಲಿಲ್ಲ, ಈಗ ಅನುಭವ ಸಿಕ್ಕಿದೆ, ಮಾಡ್ಕೊಂಬತ್ತೆ. ಕಾಂಗ್ರೆಸ್ JDS ಇಂದ ಒಬ್ರು ಅಭ್ಯರ್ಥಿ ಇದ್ದಾರೆ, BJP-ಯಿಂದ ಅಭ್ಯರ್ಥಿ ಇದ್ದಾರೆ. ಹೇಗಿದೆ? ಯಾವ್ದು ಕೊಟ್ರೆ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಅನ್ಸುತ್ತೆ? ಸರ್, ಹೇಳಕ್ಕಾಗಲ್ಲ, ಅದು ಹೇಳಕ್ಕಾಗಲ್ಲ. ವೋಟ್ ಮಾಡ್ತೀರಾ? ವೋಟ್ ಮಾಡ್ತೀವಿ ನಾವು ಪಕ್ಷನೇ ನಾವು ವೋಟ್ ಮಾಡೋದು. ಕಾಂಗ್ರೆಸ್ ಪಕ್ಷಕ್ಕೆ ಮಾಡೋದು. ಇದು ಟಾಂಗಾ ಸವಾರಿಯಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರು ಮತ್ತೆ ಟಾಂಗಾ ಸವಾರಿ ಮಾಡಿಸ್ತಾ ಇರುವಂತವರು ಹೇಳುವಂತಹ ಮಾತುಗಳು. ಮೈಸೂರು ಪ್ರವಾಸಿಗರ ನೆಚ್ಚಿನ ತಾಣ. ಸ್ಥಳೀಯರು ಕೂಡ ಸಾಹಸ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ತಾರೆ. ಯುವ ಸಮುದಾಯ ಸೇರುವ ಈ ಅಡ್ವೆಂಚರ್ ಸ್ಪಾಟ್ನಲ್ಲಿ ಚುನಾವಣಾ ಕಾವು ಹೇಗಿದೆ? ಯಾರು ಗೆಲ್ಲಬೇಕು, ಯಾರು ಸೋಲಬೇಕು? ಮೈಸೂರಿನ ಸಾಹಸಿಗರ ನಾಡಿಮಿಡಿತ ಹೇಗಿದೆ? ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸಾಕಷ್ಟು ಸಾಹಸಮಯ ಕ್ರೀಡೆಗಳನ್ನ ಹೊಂದಿರುವಂತಹ ಪ್ರವಾಸಿ ತಾಣವನ್ನ ಹೊಂದಿದೆ. ನಾವೀಗ ಅಂಥದ್ದೇ ಪ್ರವಾಸಿ ತಾಣದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ರಾಫ್ಟಿಂಗ್ ಹೆಚ್ಚಿನ ಒಂದು ಅವಕಾಶವನ್ನ ಪ್ರವಾಸಿಗರಿಗೆ ಕಲ್ಪಿಸಲಾಗ್ತದೆ. ಹೀಗಾಗಿ ಈ ಒಂದು ಸ್ಥಳ ಏನಿದೆ, ಸಾಹಸಮಯ ಕ್ರೀಡೆಗಳಿಗಾಗಿಯೇ ಸಾಕಷ್ಟು ಹೆಸರುವಾಸಿಯಾಗಿದೆ. ಅಲ್ಲಿ ಸಾಕಷ್ಟು ಜನರು ಬರ್ತಾರೆ. ಇಲ್ಲಿ ಪ್ರವಾಸಿ ತಾಣದಲ್ಲಿ ಇಲ್ಲಿ ಮೋಜು ಮಸ್ತಿಯನ್ನ ಮಾಡಿ ವಾಪಸ್ ಹೋಗ್ತಾರೆ. ಇಲ್ಲಿನ ಜನರು ಮತ್ತೆ ಇಲ್ಲಿನ ಸ್ಥಳೀಯರು ಇಲ್ಲಿರುವಂತಹ ಸಮಸ್ಯೆಗಳು ಮತ್ತೆ ಎಂತಹ ನಾಯಕನ ಆಯ್ಕೆಯ ನಿರೀಕ್ಷೆಯಲ್ಲಿ ಅವರಿದ್ದಾರೆ, ಅವರಿಗೆ ಬೇಕಾಗಿರೋದೇನು, ಇವೆಲ್ಲವನ್ನೂ ಸಹ ಅವರಿಂದನೇ ಕೇಳೋಣ. ಈಗ
ನಮ್ಮ ಜೊತೆಗೆ ಸಾಹಸಮಯ ಕ್ರೀಡೆಗಳನ್ನು ಆಯೋಜಿಸಿದಂಥವರು ಮತ್ತೆ ಅದರಲ್ಲಿ ಪಾಲ್ಗೊಂಡಿರುವಂಥವ್ರು ಇಬ್ಬರು ಸಹ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ಮತ್ತೆ ಬಂದಿದೆ, ಹೇಗಿದೆ ಇಲ್ಲಿ ಚುನಾವಣಾ? ಸರ್, ಚುನಾವಣೆ ಪರವಾಗಿಲ್ಲ. ಯಾಕೆಂದರೆ ಇಲ್ಲಿ JDS ಕಾಂಗ್ರೆಸ್ಸು ಹೊಂದಾಣಿಕೆ ಮಾಡ್ಕೊಂಡಿದೆ. ಅದ್ರಲ್ಲಿ ಏನಾಗಿದೆ ಅಂದರೆ ಈ ಸತಿ ಮೋದಿನ ಪುನಃ ಒಂದು ಸತಿ ಗೆಲ್ಲಿಸ್ಬೇಕು ಅಂತೇಳಿ ಇಲ್ಲಿ ಸ್ಥಳೀಯರೆಲ್ಲ ಮಾತುಕತೆ ಆ ಥರ ಆಯ್ತಾ ಇದೆ. ಯಾಕೆಂದರೆ ದೇಶದ ಹಿತ ಚೆನ್ನಾಗಿ ಅವರು ಇದು ಮಾಡ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ವಿಷಯನೂ ಕಾಳಜಿಯಿಂದ ಒಂದು ದೇಶಕ್ಕೋಸ್ಕರ, ನಮ್ಮ ಜನರಿಗೋಸ್ಕರ ತುಂಬ ಹಗಲು ರಾತ್ರಿ ಅಂತೇಳಿ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಮೋದಿನ ಇನ್ನೊಂದು ಸತಿ ಆಯ್ಕೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಬಟ್ ನಮಗೇನೆಂದರೆ ಕಳೆದ ಸತಿ ಪ್ರತಾಪ್ ಸಿಂಹ ಅವರು ಬಂದರು, ಗೆದ್ದರು. ಅವರು 5 ವರ್ಷ ನಾವು ಇಷ್ಟವರೆಗೆ ಅವ್ರ ಮುಖನೇ ನೋಡಿಲ್ಲ ನಾವು. ಬಸ್ ಏನಂದರೆ ಮೋದಿಗೋಸ್ಕರ, ಅದು ಒಂದೇ ಕಾರಣಕ್ಕೋಸ್ಕರ ನಾವು ಪ್ರತಾಪ್ ಸಿಂಹ ಅವರಿಗೆ ವೋಟ್ ಹಾಕ್ತೀವಿ. ಮೋದಿ ಪುನಃ ಒಂದು ಸತಿ ಆಯ್ಕೆ ಆಗಿ ಬರಬೇಕು ಅಂತ ಇದು ಮಾಡಿದ್ದೀವಿ ಅಷ್ಟೇ. ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಿಮ್ಮ ಕೆಲಸವನ್ನ ಮಾಡಲಿ ಅಂತೇಳಿ ಇವ್ರು ಹೇಳ್ತಾರೆ, ಇಲ್ಲಿ ಅವ್ರನ್ನ ನೋಡೇ ಇಲ್ಲ ಅಂತೇಳಿ. ಆದರೂ ಮತ್ತೆ BJPಗೆ ಮತ ಕೊಡ್ತೀವಿ ಅಂತಿದ್ರೆ ಹೇಗೆ ಇದರ? ಅದು ಕಾರಣ ಅಂದರೆ ನಮಗೆ ಮೋದಿ ಬೇಕು, ಅವರ ಹಿತ ಕಾಪಾಡ್ತಾರೆ. ಆದ್ದರಿಂದ ಅವ್ರನ್ನ ಆಯ್ಕೆ ಮಾಡ್ತೀವಿ. ಹೊರಟು ಇವರು ಎದುರುಗಡೆ ಈ ಊಟಕ್ಕಿರೋ ಉಪ್ಪಿನಕಾಯಿ ಒಂದು ಚೂರು ಇಡ್ತೀವಲ್ಲ ಆ ಥರ ಇವರು. ಅದರಿಂದ ಈ ಪ್ರತಾಪ್ ಸಿಂಹನವರು ಈ ಕೆಲಸಕ್ಕೆ ಬಂದ ಮೇಲೆ ಕೆಲಸ ಮಾಡಬೇಕು. ಅದು ಬಿಟ್ಟು ಈ ಮೋದಿ ಹೆಸರು ತೊಗೊಂಡು ಕೆಟ್ಟ ಹೆಸರು ಮಾಡಬಾರ್ದು. ಆದ ಕಾರಣಕ್ಕೆ ಮೋದಿನ ಮುಂದೆ ತರಬೇಕು ಅಂತ ನಮ್ಮ ಆಸೆ. ಮೇಡಮ್ ಹೇಳಿ, ಇಲ್ಲಿ ಈಗ ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ಮತ್ತೆ ಬಂದಿದೆ, ಹೇಗಿದೆ ಇಲ್ಲಿ ಅಂತ? ಎಲೆಕ್ಷನಲ್ಲಿ ಮೋದಿನ ಗೆಲ್ಲಬೇಕು, ಪ್ರತಾಪ್ ಸಿಂಹ ಗೆಲ್ಲಬೇಕು. ಆದರೆ ಏನು ಕೆಲಸ ಮಾಡಲ್ಲ, ಬರಲ್ಲ ಇಲ್ಲಿಗೆ. ಅಂದರೆ ಕೆಲಸ ಮಾಡಬೇಕು. ಕೆಲಸ ಮಾಡಿಲ್ಲ ಅಂದ್ರೂ ನೀವು BJPಗೆ ಮತ ನೀಡ್ತೀವಿ ಅಂತ ಇದ್ದೀರಾ? ಮತ್ತೆ ಓಟ್ ಹಾಕ್ತೀವಿ. ಯಾವ ಕಾರಣಕ್ಕೋಸ್ಕರ ಅಂತ? ಮೋದಿ ಗೆಲ್ಲಿ, ಮೋದಿ ಇನ್ನೊಂದ್ಸರಿ ಗೆದ್ದು ಒಳ್ಳೇದು ಮಾಡಲಿ ಅಂತ ಅಷ್ಟೇ. ಈಗಾಗಲೇ ಬಂದಿದೆ ಮತ್ತೆ ಚುನಾವಣೆ ಎಲ್ಲ ಶುರುವಾಗಿದೆ, ಹೇಗಿದೆ ಮತ್ತೆ ನಿಮ್ಮ ಬೆಂಬಲ ಯಾರಿಗೆ ಕೊಡ್ತೀರಾ? ನನ್ನ ಬೆಂಬಲ ಮೋದಿ ಸರ್ಗೆ. ಇದು ಇಲ್ಲಿನ ಜನರ ಮನಸ್ಥಿತಿ. ನಮಗೆ ಕಳೆದ 5 ವರ್ಷಗಳಿಂದ BJPಯ ಸಂಸದರೇ ಇದ್ರು, ನಾವು ನಿರೀಕ್ಷೆ ಮಾಡಿದಂತಹ ಮಟ್ಟಕ್ಕೆ ಅವರು ಕೆಲಸವನ್ನ ಮಾಡಲಿಲ್ಲ. ಆದರೂ ಸಹ ಇನ್ನೊಮ್ಮೆ ಮೋದಿಯನ್ನ ಪ್ರಧಾನಿಯಾಗಿ ನಾವು ನೋಡಬೇಕು, ಹೀಗಾಗಿ BJPಗೆ ಮತವನ್ನ ನೀಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಮೈಸೂರಿನ ದೇವರಾಜ ಮಾರುಕಟ್ಟೆಗೆ 130 ವರ್ಷಗಳ ಇತಿಹಾಸವಿದೆ. ಇಡೀ ಮೈಸೂರಿನ ಜನತೆ ವ್ಯಾಪಾರಕ್ಕಾಗಿ ಈ ಮಾರ್ಕೆಟ್ಗೆ ಪ್ರತಿದಿನ ಭೇಟಿ ಕೊಡ್ತಾರೆ. ಹಾಗಾಗಿ ವ್ಯಾಪಾರಸ್ಥರು ಹಾಗೂ ಮೈಸೂರಿನ ಜನತೆ ಮುಖಾಮುಖಿಯಾಗ್ತಾರೆ. ಹಾಗಾಗಿ ವಹಿವಾಟು ನಡೆಯೋ ಸ್ಥಳದಲ್ಲಿ ಲೋಕಸಭಾ ಚುನಾವಣಾ ಕಾವು ಹೆಚ್ಚಾಗಿದೆ. ಹಾಲಿ ಸಂಸದ ಪ್ರತಾಪ್ ಸಿಂಹ ಮಾಡಿದ ಕೆಲಸಗಳ ಬಗ್ಗೆ, ಮೈತ್ರಿ ಅಭ್ಯರ್ಥಿ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾವೀಗ ಮೈಸೂರಿನ ಪ್ರತಿಷ್ಠಿತ ದೇವರಾಜ ಮಾರುಕಟ್ಟೆಯಲ್ಲಿದ್ದಾವೆ. ನೀವು ನೋಡ್ತಾ ಇರುವಂತದ್ದು ಗುರು ಸ್ವೀಟ್ ಮಾರ್ಟ್ ಅಂತೇಳಿ ಮೈಸೂರಿನ ಖ್ಯಾತಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತಹ ಮೈಸೂರು ಪಾಕ ಏನಿದೆ, ಈ ಮೈಸೂರು ಪಾಕವನ್ನ ಇಲ್ಲಿಂದನೇ ಹೆಚ್ಚಿನ ಒಂದು ಮಾರಾಟ ಮಾಡುವಂತಹ ಕೇಂದ್ರ. ಇವರಿಂದನೇ ನಾವು ಲೋಕಸಭಾ ಏನು ನಮ್ಮ TV9 ಭಾರತ ಯಾತ್ರೆ ಇದೆ ಅದರ ನಾಡಿ ಮಿಡಿತವನ್ನು ಆರಂಭಿಸೋಣ. ಸರ್, ಲೋಕಸಭಾ ಚುನಾವಣೆ ಮತ್ತೆ ಬಂದಿದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಹೇಗಿದೆ ಸರ್ ಟ್ರೆಂಡ್? ಚೆನ್ನಾಗಿದೆ ಸರ್, ಎಲ್ಲ ಇದು ಚೆನ್ನಾಗಿದೆ. ಮೋದಿ ಅವರು ಇದು ದಾಳಿ ಮಾಡಿ ಇದ್ರದ್ದು ಮಾಡಿರೋದ್ರಿಂದ ಒಂಥರ ಸ್ಟೆಪ್ ಚೆನ್ನಾಗಿ ತಗೊಂಡಿದ್ದಾರೆ. ಬಟ್ ಏನು ಅಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಮತದಾನ ಮಾಡಿ ಅಂತ ಹೇಳ್ತೀವಿ ಹೊರತು ಅದು ಒಳ್ಳೆಯದು. ಪ್ರತಿಯೊಬ್ಬರು ಪ್ರತಿಜ್ಞಾವಂತರ ಯಾರೇ ಆಗಲಿ ಹಣದ ಆಮಿಷಕ್ಕಾಗಿ ಏನಕ್ಕೆ ಆಗಲಿ ವೋಟ್ ಹಾಕಬೇಡಿ. ಪ್ರತಿಯೊಬ್ಬರು ನಿಮ್ಮ ಹಕ್ಕಿದೆ, ವೋಟ್ ಹಾಕಿ ಅಂತ ನನ್ನ ಅನಿಸಿಕೆ ಸರ್. ಇಲ್ಲಿ ಪ್ರತಾಪ ಸಿಂಹ ಕಳೆದ 5 ವರ್ಷದಿಂದ ಸಂಸದರಾಗಿದ್ರು, ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಮತ್ತೆ ಏನೇನು ನಿರೀಕ್ಷೆ ಇತ್ತು ಅದನ್ನ ರೀಚ್ ಆಗಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಸರ್, ಮೋದಿ ಅವರು ಕೊಟ್ಟ ಅನುದಾನದೊಳಗೆ ಸುಮಾರು ಕೆಲಸಗಳು ಮಾಡಿದ್ದಾರೆ, ಇನ್ನೂ ಮಾಡಬೇಕು, ಮಾಡಲಿ ಅಂತಾರೆ. ಯಾರೇ ಮುಂದೆ ಬಂದರೂ ಮಾಡಲಿ ಅಂತ ನಮ್ಮ ಮೈಸೂರು ಜನಕ್ಕೆ, ಕೊಡಗಿನ ಜನ ಪರವಾಗಿ ನಾನು ಕೇಳ್ಕೊತೀನಿ ಸರ್. ಸೊ ಹೇಗಿದೆ ಸರ್ ಇಲ್ಲಿ ಚುನಾವಣಾ? ಇದು ಸರ್ ಇನ್ನೂ ಟ್ರೆಂಡು ಸ್ಟಾರ್ಟ್ ಆಗಬೇಕು. ಇತ್ತೀಚಿನ ಇದರಲ್ಲಿ ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ 5 ವರ್ಷದಿಂದ ಸ್ವಲ್ಪ ಪ್ರತಾಪ್ ಸಿಂಹ ಅವರು ಪರವಾಗಿಲ್ಲ, ಅವರು ಮಾಡಿರೋಂಥ ಕೆಲಸಗಳು ಪರವಾಗಿಲ್ಲ ಅನಿಸ್ತಾ ಇದೆ. ಇನ್ನೊಂದು ಬರೀ 5 ವರ್ಷದಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ, ಇನ್ನೊಂದು ಟರ್ಮ್ ಅವರು ಕೊಟ್ಟರೆ ಅದರಲ್ಲಿ ಇನ್ನೂ ಇಂಪ್ರೂವ್ ಆಗ್ಬೋದು ಅಂತ ಕಾಣ್ತದೆ. ಸರ್, ಒಂದು ಕಡೆ ಪ್ರತಾಪ ಸಿಂಹ ಇದ್ದಾರೆ, ಮತ್ತೊಂದು ಕಡೆ JDS ಕಾಂಗ್ರೆಸ್ ಮೈತ್ರಿಯ ಅಭ್ಯರ್ಥಿ ಇದ್ದಾರೆ. ಸೊ ಹೇಗಿದೆ ಅದು ಅಂತ? ಯಾಕಂದ್ರೆ ರಾಜ್ಯದಲ್ಲಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ, ಕೇಂದ್ರದಲ್ಲಿ ಅದಿದೆ. ಮೈತ್ರಿ ಸರ್ಕಾರ ಇದೆ, ಮೈತ್ರಿಯಲ್ಲಿ ಅವರು ಚುನಾವಣೆಯಲ್ಲಿ ನಿಂತಿದ್ದಾರೆ. ಬಟ್ ಮೈತ್ರಿಯಲ್ಲಿ ಇತ್ತೀಚೆಗೆ ಕಾಣ್ಬರ್ತಿರೋ ಪ್ರಕಾರದಲ್ಲಿ ಅವರಲ್ಲೇ ಒಗ್ಗಟ್ಟಿಲ್ದರ ಕಾರಣ BJPಗೆ ಅದು ಹೆಚ್ಚಿನ ಲಾಭ ಆಗುವಂಥ ಸಾಧ್ಯತೆಗಳಿದೆ. ಹೇಳಿ ಸರ್, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಚುನಾವಣೆ ಹೇಗಿದೆ? ಸರ್, ಲೋಕಸಭಾ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಪ್ರತಾಪ್ ಸಿಂಹ ಅವರು ನಮ್ಮ ಕಡೆ ಎಲ್ಲ ಬರೋದು MP ಪ್ರತಾಪ್ ಸಿಂಹ ಅವರು. ಕೆಲವರು ಹೇಳ್ತಾರೆ ಅವ್ರೇನು ಮಾಡಿಲ್ಲ, ಬಟ್ ಅದು ಗೊತ್ತಿರೋದೋ ಗೊತ್ತಿಲ್ಲದೆ ಇರೋದೋ ಅದು ಗೊತ್ತಿಲ್ಲ ನಮಗೆ. ನಮ್ಮ ಕಡೆಗೆ ಆದಷ್ಟು ಅವ್ರ ಕಡೆಯಿಂದ ಏನಾಗಬೇಕು ಅದಾಗಿದೆ. ನಾವು ಪ್ರತಾಪ್ ಸಿಂಹ ಅವ್ರಿಗೆ ಬೆಂಬಲಿಸ್ತೀವಿ ಸರ್.
ಅಂದ್ರೆ ಈಗ ಅವರು ನಿಮ್ಮ ಕ್ಷೇತ್ರಗಳಲ್ಲಿ ಬಂದು ಏನೇನು ಕೆಲಸಗಳನ್ನ ಮಾಡಿದ್ದಾರೆ ಅಥವಾ ಹೇಗಿದೆ ಅಂತಲ್ಲಿ? ಎಂಪಿಗೆ ಒಳಪಟ್ಟಂಗೆ ಯಾವ್ದಾವ್ದು ಕ್ಷೇತ್ರದಲ್ಲಿ ಏನೇನು ಮಾಡಬೇಕು ಅದಕ್ಕೆ ತಕ್ಕಂಗೆ ರೋಡು, ನಮ್ಮ ಕಡೆ ಎಲ್ಲ ಆವಾಗೆಲ್ಲ ಕಚ್ಚಾ ರಸ್ತೆಗಳಿತ್ತು, ಇವಾಗೆಲ್ಲ ಪಕ್ಕಾ ರಸ್ತೆಗಳಾಗಿದೆ. ಹಂಗಾಗಿ ನಾವು ಈ ಸಲ ಪ್ರತಾಪ್ ಸಿಂಹ ಅವ್ರಿಗೆ ಬೆಂಬಲಿಸ್ತೀವಿ ಸರ್. ಸರ್ ಹೇಳಿ ಸರ್, ಈಗ ಮೈಸೂರು ಲೋಕಸಭಾ ಚುನಾವಣೆ ಬಂದಿದೆ, ಹೇಗೆ ನಡೀತಾ ಇದೆ ಸರ್? ಸರ್ ಮೈಸೂರು ಎಲೆಕ್ಷನ್ನು ನಮ್ಮ ಲೋಕಸಭೆಯಲ್ಲಿ ಕಳೆದ ಸಾರಿ ನಮ್ಮ ಪ್ರತಾಪ್ ಸಿಂಹ ಅವರು ತುಂಬಾ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಈ ಸಾರಿನೂ ಅವರು ಪ್ರತಾಪ್ ಸಿಂಹ ಅವರೇ ಗೆಲ್ಲಬೇಕು ಅನ್ನೋ ನಮ್ಮ ಒಂದು ಬಯಕೆ ಸರ್. JDS ಮತ್ತು ಕಾಂಗ್ರೆಸ್ ಮೈತ್ರಿಯಿಂದ ವಿಜಯ್ ಶಂಕರ್ ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ. ಅವರು ಸಹ ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಯಾಕೆ ಬೆಂಬಲಿಸಬಾರ್ದು ಅಂತ? ಸರ್ ವಿಜಯ್ ಶಂಕರ್ ಆಲ್ಮೋಸ್ಟ್ ಮೊದಲೇನೆ ಅವರು BJPಯಲ್ಲಿ ಇದ್ದಂಥವ್ರು, ಸುಮಾರು ವರ್ಷದಿಂದ ಅವರು BJPಯಲ್ಲಿ ಇದ್ದು ಪ್ರತಿಯೊಂದೂ ಅವರು BJPಯಿಂದಲೇ ಮಾಡಿರೋಂಥ ಕೆಲಸಗಳು ಇರೋದಲ್ಲಿ. ಅವರು ಕಾಂಗ್ರೆಸ್ಗೆ ಸೇರಾದ್ಮೇಲೆ ಏನು ಮಾಡಿದ್ದಾರೆ ಸರ್? ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆ ಬಂದಿದೆ, ಹೇಗಿದೆ ಸರ್ ಇಲ್ಲಿ? ವಾತಾವರಣ ಚೆನ್ನಾಗೈತೆ, ಬಟ್ ನಾವು ಸಪೋರ್ಟಿಂಗ್ ಮತ್ತು ಕಾಂಗ್ರೆಸ್ಗೆ. ಯಾಕಂದರೆ ಹೋದ ವರ್ಷ ಏನು ಸರ್ಕಾರ ಇತ್ತು ನಮ್ಮ ಸಿದ್ದರಾಮಯ್ಯ ಅವ್ರದ್ದು, ಅವ್ರು ಏನೇನು ಕಾರ್ಯ ಮಾಡೋರೆ ಮೈಸೂರಿನಲ್ಲಿ, ಅವ್ರು ಕಾರ್ಯ ಮಾಡೋದೆಲ್ಲ ನಮ್ಮ MP ಅವರಲ್ಲ ಪ್ರತಾಪ್ ಸಿಂಹ ಅವ್ರು ಮಾಡಿಲ್ಲ ಅಂದರೂ ನಾನು ಮಾಡಿದೆ ಅಂತ ತೋರಿಸಿದ್ರು. ಇನ್ನೊಂದು ಏನಂದರೆ ನಮ್ಮ ಸೆಂಟ್ರಲ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಬೇಕಂದ್ರೆ ರಾಹುಲ್ ಗಾಂಧಿನೇ ಆಗಬೇಕು. ಯಾಕಂದರೆ ನೋಟ್ ಬಂದೇ ಇತ್ತು, ಆಮೇಲೆ ಭ್ರಷ್ಟಾಚಾರ ಒಂದು ಇನ್ನೂ ಮುಗ್ದಿಲ್ಲ ಭಾರತದಲ್ಲಿ. ಲೋಕಸಭಾ ಚುನಾವಣೆ ಬಂದಿದೆ, ಹೇಗಿದೆ ಇಲ್ಲಿ? ಲೋಕಸಭಾ ಕಾಂಗ್ರೆಸ್ ಬಂದರೆ ಚೆನ್ನಾಗೈತೆ. ಯಾಕಂದರೆ ಅವ್ರ ಪೀರಿಯಡ್ನಲ್ಲಿ ಎಲ್ಲ ಕಡಿಮೆ ಇತ್ತು, ನೋಟ್ ಬದಲಿ ಆಗ್ಬಿಟ್ಟು ಇವಾಗೆಲ್ಲ ಎಕ್ಸ್ಪೆನ್ಸಿವ್ ಆಗಿಬಿಟ್ಟೈತೆ. ಇಲ್ಲಿ ಕಸ್ಟಮರ್ ಜಾಸ್ತಿ ಬರ್ತಾ ಇಲ್ಲ, ಮೊದಲಂಗೆ ಬಿಸ್ನೆಸ್ಸು ಇಲ್ಲ. ಚುನಾವಣೆ ಹತ್ರ ಬಂದಿದೆ, ಸೊ ಹೇಗಿದೆ ಇಲ್ಲಿ ಚುನಾವಣಾ? ಇದು ಚೆನ್ನಾಗಿ ನಡೀತಾ ಇದೆ. ಯಾವುದು? ಕಾಂಗ್ರೆಸ್ನ ಬೆಂಬಲಿಸ್ತೀವಿ ಸರ್. ಯಾವ ಕಾರಣಕ್ಕಂದ್ರೆ ನಮಗೆ ಕಾರಣ ಸರ್, ಇವಾಗ BJP ಕೊಟ್ಟು ನೋಡಿದ್ದೀವಿ, ಇವಾಗ ಕಾಂಗ್ರೆಸ್ ಕೊಟ್ಟು ನೋಡೋಣ ಅಂತ ಇದ್ದೀವಿ. TV9 ಭಾರತ ಯಾತ್ರೆ ವಿಶೇಷ ಕಾರ್ಯಕ್ರಮದಲ್ಲಿ ಮತದಾರರ ನಾಡಿ ಮಿಡಿತವನ್ನ ನೋಡಿದ್ರಿ, ಅವರ ನಿರೀಕ್ಷೆಗಳನ್ನ ಕೇಳಿದ್ರಿ, ಅಷ್ಟೇ ಅಲ್ಲ ಹೊಸ ಮತದಾರರ ಉತ್ಸಾಹವನ್ನು ನೋಡಿದ್ರಿ. ಹಾಗಿದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಮತದಾರನ ಸೆಳೆಯಲು ಏನ್ ಮಾಡ್ತಾ ಇದ್ದಾರೆ, ಅವರಿಗೆ ಯಾಕೆ ಮತವನ್ನ ಚಲಾಯಿಸಬೇಕು, ಅವರಿಂದನೇ ಕೇಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾ ಇರುವಂತವರು ಮೊದಲ ಮತದಾರರು. ಹಾಗಾಗಿಯೇ ನಾವು ಮೈಸೂರಿನ ಪ್ರತಿಷ್ಠಿತ ಮಹಾರಾಣಿ ಕಾಲೇಜ್ನಲ್ಲಿದ್ದೇವೆ. ಇಲ್ಲಿ ಮೊದಲ ಬಾರಿಗೆ ಮತದಾನ ಮಾಡ್ತಾ ಇರುವಂತಹ ವಿದ್ಯಾರ್ಥಿನಿಯರ ಮನದಾಳದ ಮಾತೇನಿದೆ, ಅವರಿಗೆ ಯಾವ ರೀತಿಯಾದಂತಹ ಅಭ್ಯರ್ಥಿಯ ನಿರೀಕ್ಷೆಯಲ್ಲಿದ್ದಾರೆ, ಯಾವ ಪಕ್ಷದ ಕಡೆಗೆ ಅವರ ಒಲವಿದೆ, ಇವೆಲ್ಲವನ್ನೂ ಸಹ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಜೊತೆಗೆ ಈಗ ಮಹಾರಾಣೀಸ್ ಕಾಲೇಜಿನಲ್ಲಿ ಮೊದಲ ಬಾರಿಗೆ ಮತದಾನವನ್ನು ಮಾಡಲಿಕ್ಕೆ ಸಾಕಷ್ಟು ಉತ್ಸಾಹದಿಂದ ಕಾಯ್ತಾ ಇರುವಂತಹ ವಿದ್ಯಾರ್ಥಿನಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಈಗ ಮೊದಲನೇ ಬಾರಿಗೆ ನೀವು ಮತದಾನ ಮಾಡ್ತಾ ಇದ್ದೀರಾ, ಏನೆಲ್ಲ ನಿರೀಕ್ಷೆಗಳಿದಾವೆ ಮತ್ತೆ ಯಾವ ರೀತಿ ಎಕ್ಸೈಟ್ ಆಗಿದ್ದೀರಾ? ಸರ್ ಏನೆಲ್ಲ ನಿರೀಕ್ಷೆಗಳಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಳ್ಳೆಯದನ್ನ ಮಾಡ್ತಾರೆ, ಮತ್ತೆ ಈಗ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ಮುಂದೆ ಯಾವ ರೀತಿ ವರ್ಕ್ ಮಾಡ್ತಾರೆ ಅನ್ನೋದನ್ನ ನೋಡಿ ನಾವು ವೋಟ್ ಮಾಡಬೇಕು. ಯಾಕಂದ್ರೆ ನಾವು ವಿದ್ಯಾರ್ಥಿಗಳು ತುಂಬಾ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಾದ್ರಿಂದ ನಾವು ಅವರ ಹಾರ್ಡ್ ವರ್ಕನ್ನು ನೋಡಿ ನಾವು ವೋಟ್ ಮಾಡಿ ಇದು ಮಾಡಬೇಕು. ಮತವನ್ನ ಹಣಕ್ಕೆ ಮಾರ್ಕೋಬಾರ್ದು, ಯಾಕಂದ್ರೆ ಅದನ್ನ ವೋಟ್ ಬ್ಯಾಂಕ್ ಅಂತ ಮಾಡ್ಕೋಬಾರ್ದು. ನಮ್ಮ ಆಲೋಚನೆಗೆ ತಕ್ಕಂತೆ ನಾವು ವೋಟ್ ಮಾಡಬೇಕು. ಮೈಸೂರಿಗೆ ಅಂತ ಬಂದ್ರೆ ಇರುವಂತದ್ದು JDS ಕಾಂಗ್ರೆಸ್, ನೀವು ಹೇಳಿದಂಗೆ ನಿಮ್ಮ ಫೇವರೇಟ್ ಅವರು JDSಗೆ ಬರ್ತಾರೆ, ಅದರ ಜೊತೆಗೆ ಹೊಸ BJP ಇದೆ. ಸೊ ಇಂತಹ ಸಂದರ್ಭಗಳಲ್ಲಿ ಯಾವ ರೀತಿ ವೋಟ್ ಮಾಡ್ತೀರಾ, ಏನನ್ನ ನೋಡಿ ವೋಟ್ ಮಾಡ್ತೀರಾ ಅಂತ? ಏನನ್ನ ನೋಡಿ ವೋಟ್ ಮಾಡ್ತೀವಿ ಅಂದ್ರೆ ಅವರ ಪ್ರಗತಿ ಕೆಲಸ ಯಾವ ರೀತಿ ಪ್ರೋಗ್ರೆಸ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿ ನಾವು ವೋಟ್ ಮಾಡಬೇಕಾಗುತ್ತೆ ಸರ್. ನೀವು ಮೊದಲನೇ ಬಾರಿ ವೋಟ್ ಮಾಡ್ತಾ ಇದ್ದೀರಾ, ಹೇಗಿದೆ? ಸದ್ಯಕ್ಕೆ ನಾವು ಎಲ್ಲ ಈ ಹೊಸ ಮತದಾರರಾಗಿರೋದ್ರಿಂದ ಕಾಲೇಜಲ್ಲಿ ಇದ್ರ ಬಗ್ಗೆ ಏನು ಅಷ್ಟು ಮಾತಿಲ್ಲ. ಬಟ್ ಎಲ್ಲರಿಗೂ ಏನು ಎಲೆಕ್ಷನ್ ಇದೆ, ನಾವು ಫಸ್ಟ್ ಸಾರಿ ವೋಟ್ ಮಾಡ್ತಿದೀವಿ ಅನ್ನೋ ಎಕ್ಸೈಟ್ ಅಲ್ಲಿ ಇದ್ದಾರೆ. ಹೇಳಿ, ನೀವೇನು ಕಾಯ್ತಾ ಇದ್ದೀರಾ ಈ ಒಂದು ಮತದಾನ ಮಾಡ್ಲಿಕ್ಕೆ? ಮತ್ತೆ ಯಾವ ಅಭ್ಯರ್ಥಿ ಯಾರು ತಲೆಯಲ್ಲಿದ್ದಾರಾ, ಇವ್ರಿಗೆ ಹಾಕ್ಬೇಕು ಅಥವಾ ಆತರ? ಅಭ್ಯರ್ಥಿ ಅಂತ ಏನೂ ಇಲ್ಲ ಸರ್, ಆದರೆ ದೇಶ ಪ್ರಗತಿಯತ್ತ ಸಾಗಬೇಕಂದ್ರೆ ಪ್ರತಿಯೊಂದು ಮತನೂ ಅಮೂಲ್ಯವಾದದ್ದು. ಯಾವಾಗಲೂ ರಾಷ್ಟ್ರಾಭಿವೃದ್ಧಿಗೆ ನಾವು ಮೂಲ ಸೂಚಕವಾಗಿ ಇಟ್ಕೊಂಡು ಮತ ಹಾಕಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಅನ್ಎಜುಕೇಟೆಡ್ಸ್ಗಿಂತ ಎಜುಕೇಟೆಡ್ಸ್ಗೆ ಏನಂದರೆ ಎಲ್ಲವನ್ನ ಮೌಲ್ಯೀಕರಿಸುವಂತಹ ಶಕ್ತಿ ಇರುತ್ತೆ. ಅಂತಹ ಗುಂಪಿನಲ್ಲಿ ನಾವು ಸೇರ್ಪಡೆಯಾಗಿದ್ದೀವಿ. ನಮ್ಮ ಮೊದಲ ಮತ ಅಮೂಲ್ಯವಾದ ಮತವನ್ನು ಯಾವ ವ್ಯಕ್ತಿಗೆ ನೀಡಬೇಕು ಅಂತ ನಾವೇ ನಿರ್ಣಯ ಮಾಡಬೇಕು, ಬೇರೆ ಯಾರ ಮೇಲೂ ಅವಲಂಬನೆ ಆಗಬಾರ್ದು ಅಂತ ಹೇಳ್ತೀನಿ. ಸರ್ ಅವ್ರು ಹೇಳ್ದಂಗೆ ಫಸ್ಟ್ ಟೈಮ್ ವೋಟ್ ಹಾಕ್ತಿದ್ದೀವಿ ಸರ್, ತುಂಬ ಖುಷಿ ಆಗ್ತಾ ಇದೆ. ಅವ್ರು ಹೇಳ್ದಾಗೆ ಅಕ್ಕ
ನಾವು ಯಾರ ಮಾತನ್ನು ಕೇಳಿ ಓಟ್ ಹಾಕ್ಬಾರ್ದು ಸರ್. ಯಾರು ನಮ್ಮ ದೇಶಕ್ಕೋಸ್ಕರ ಮತ್ತು ಜನರಿಗೋಸ್ಕರ ಶ್ರಮಿಸ್ತಾರೋ ಅವ್ರಿಗೆ ನಾವು ಓಟ್ ಹಾಕಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಇದು ಫಸ್ಟ್ ಟೈಮ್ ಓಟ್ ಹಾಕ್ತಿರೋದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಇದೆ. ಆ್ಯಕ್ಚುಲಿ ನಾವು ಓಟ್ನ ಯಾವತ್ತೂ ಮಾರ್ಕೋಬಾರ್ದು. ನಮ್ಮ ಏಳಿಗೆಗೋಸ್ಕರ ನಾವು ಯಾರು ದುಡಿತಾರೋ ಅವ್ರಿಗೆ ನಾವು ಓಟ್ ಹಾಕಬೇಕು. ಯಾಕಂದರೆ 5 ವರ್ಷ ಆಳ್ವಿಕೆ ನಡೆಸೋದ್ರಿಂದ ತುಂಬ ನಮ್ಮ ಮೇಲೂ ಎಫೆಕ್ಟ್ ಆಗುತ್ತೆ ಅದು. ಇದು ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿಗಳ ಮಾತು. ಮೊದಲ ಬಾರಿಗೆ ಮತದಾನ ಮಾಡಲಿಕ್ಕೆ ಸಾಕಷ್ಟು ಉತ್ಸುಕರಾಗಿದ್ದೇವೆ. ಆದರೆ ನಾವು ಯಾರಿಗೆ ಮತವನ್ನು ಹಾಕ್ತೇವೆ ಅಂತ ಹೇಳೋದಿಲ್ಲ. ಅಭಿವೃದ್ಧಿಯ ಕಡೆಗೆ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಯಾರು ಕಾಯ್ತಾರೆ ಅವರಿಗೆ ನಾವು ಮತದಾನವನ್ನು ಮಾಡ್ತೇವೆ. ನಮ್ಮ ಮತಗಳನ್ನು ನಾವು ಮಾರಾಟಕ್ಕೆ ಇಟ್ಟಿಲ್ಲ ಅನ್ನೋ ಒಂದು ಖಡಕ್ ಸೂಚನೆಯನ್ನ ಮತ್ತು ಎಚ್ಚರಿಕೆಯನ್ನ, ಸಂದೇಶವನ್ನು ಸಹ ಈ ವಿದ್ಯಾರ್ಥಿನಿಯರು ರವಾನೆ ಮಾಡಿದ್ದಾರೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿದ ಪ್ರತಾಪ್ ಸಿಂಹ 5,03,908 ಮತಗಳನ್ನು ಗಳಿಸಿದ್ರು. ಕಾಂಗ್ರೆಸ್ನ ಎಚ್ ವಿಶ್ವನಾಥ್ 4,72,300 ಮತಗಳನ್ನು ಗಳಿಸಿದ್ರು. ಹಾಗೆ ಜೆಡಿಎಸ್ ಅಭ್ಯರ್ಥಿ ಚಂದ್ರಶೇಖರಯ್ಯ 1,38,000 ಮತಗಳನ್ನು ಪಡೆದಿದ್ರು. ಆದರೆ ಈ ಬಾರಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಜಂಟಿಯಾಗಿ ಅಖಾಡಕ್ಕಿಳಿದಿರೋದ್ರಿಂದ ಎರಡೂ ಪಕ್ಷದ ಮತಗಳು ಒಟ್ಟಾಗಿವೆ. ಹಾಗಾಗಿ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಭಾರಿ ಪೈಪೋಟಿ ಎದುರಿಸಬೇಕಾಗಬಹುದು. ಆದರೂ ಮೋದಿ ಅಲೆ ಹಾಗೂ ತನ್ನ ಅಭಿವೃದ್ಧಿ ಕೆಲಸಗಳಿಂದ ಗೆದ್ದೇ ಗೆಲ್ತೇನೆ ಅನ್ನುವ ವಿಶ್ವಾಸದಲ್ಲಿದ್ದಾರೆ. ರಿಪೋರ್ಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದೀನಿ. ಆ ರಿಪೋರ್ಟ್ ಕಾರ್ಡನ್ನು ನೋಡಿ ನಿಮಗೆ ಯಾರು ಬರೀ ಪುಕ್ಕಟ ಹೇಳಿಕೆ ಕೊಟ್ಕೊಂಡು ಕಾಲ ಕಳೆದಿದ್ದರೋ ಆ ಕಾಲ ಕಳೆದಿದ್ದವ್ರನ್ನ ಚಾಮುಂಡೇಶ್ವರಿಯಿಂದ ಜನ ಓಡಿಸಿದ್ದಾರೆ. ಅವರು ಅದನ್ನು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅವ್ರಿಗೆ ಬೇರೆಯವ್ರ ಬಗ್ಗೆ ಟೀಕೆ ಮಾಡುವಂಥ ಹಕ್ಕಿಲ್ಲ. ನಾನು ಮಾಡಿರುವಂಥ ಕೆಲಸ ಮೈಸೂರು ಜನಕ್ಕೆ ಗೊತ್ತು. ಸಿಎಚ್ ವಿಜಯಶಂಕರ್ ಈ ಹಿಂದೆ ಬಿಜೆಪಿ ಪಕ್ಷದಿಂದಲೇ ಇದೇ ಮೈಸೂರು ಕೊಡಗು ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ರು. ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡ ಮೇಲೆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹಾಗಾಗಿ ಈಗಾಗಲೇ ಕ್ಷೇತ್ರದ ಜನತೆಯೊಂದಿಗಿರುವ ಒಡನಾಟ ಹಾಗೂ ರಾಜಕಾರಣದ ಅನುಭವವನ್ನ ಬಂಡವಾಳವಾಗಿ ಬಳಸಿಕೊಳ್ಳುವ ಉತ್ಸಾಹದಲ್ಲಿದ್ದಾರೆ. ನಾವು ದೀರ್ಘಕಾಲೀನ ಹೊಂದಾಣಿಕೆ, ದೀರ್ಘಕಾಲದಲ್ಲಿ ಬಹುಶಃ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ರಾಜಕೀಯವಾಗಿ ಎದುರಿಸಬೇಕಂತ ಸನ್ನಿವೇಶಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ಒಂದಾಗಿದ್ದೇವೆ. ಇದು ಕೇವಲ ತಾತ್ಕಾಲಿಕ ವ್ಯವಸ್ಥೆ ಅಲ್ಲ, ಭಾಳ ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಹೊಂದಾಣಿಕೆಯನ್ನು ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ರಾಷ್ಟ್ರಮಟ್ಟದ ಜನತಾದಳ ನಾಯಕರು ಇಲ್ಲಿ ಬರೋರಿದ್ದಾರೆ, ಕಾಂಗ್ರೆಸ್ ಮುಖಂಡರು ಇಲ್ಲಿ ಬರೋರಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಅಪಸ್ವರಕ್ಕೆ ಅವಕಾಶ ಇಲ್ಲ. ಒಂದಾಗಿ ಒಗ್ಗಟ್ಟಾಗಿ ಚುನಾವಣೆ ನಡೆಸುತ್ತೇವೆ. ನಿಶ್ಚಿತವಾಗಿ ಕೂಡ ಈ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಮೋದಿ ಹೆಸರಲ್ಲಿ ಹಾಗೂ 5 ವರ್ಷದಲ್ಲಿ ಮಾಡಿದ ಕೆಲಸಗಳಿಂದ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ. ಮೈತ್ರಿ ಪಕ್ಷಗಳ ಲೆಕ್ಕಾಚಾರ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸಿಎಚ್ ವಿಜಯಶಂಕರ್ ಗೆಲುವು ಸಾಧಿಸುವ ಸಾಧ್ಯತೆ ಇದೆ. ಆದರೆ ಆ ಮೈತ್ರಿ ಧರ್ಮ ಪಾಲಿಸುವಲ್ಲಿ ಎಡವಟ್ಟಾದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮತ್ತೆ ಅನಾಯಾಸವಾಗಿ ಬಿಜೆಪಿ ಪಾಲಾಗುವ ಸಾಧ್ಯತೆಯೇ ಹೆಚ್ಚಿದೆ. ಅಭ್ಯರ್ಥಿಗಳು ಹೊಸ ಭರವಸೆ, ಯೋಜನೆಗಳನ್ನು, ಘೋಷಣೆಗಳನ್ನು ಜನರ ಮುಂದಿಡ್ತಿದ್ದಾರೆ. ಅಭ್ಯರ್ಥಿಗಳು ನೀಡ್ತಾ ಇರುವಂತಹ ಘೋಷಣೆ, ಭರವಸೆಗಳನ್ನು ಆಲಿಸ್ತಾ ಇರುವ ಜನರು ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಇದು ಇವತ್ತಿನ TV9 ಭಾರತ ವಿಶೇಷ. ನಾಳೆ ಮತ್ತೊಂದು ದೇಶದ ಪ್ರತಿಷ್ಠಿತ ಕಣದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.